ಅಷ್ಟಾವಕ್ರ ಸಂಹಿತೆಯಲ್ಲಿ ಆತ್ಮಜ್ಞಾನ ಚರ್ಚಿಸಲ್ಪಟ್ಟಿದೆ. ಒಬ್ಬನಿಗೆ ತನ್ನ ಆತ್ಮ ಗೊತ್ತಾಗಿದ್ದರೆ ಆತನಿಗೆ ಉಳಿದವರು ಮತ್ತು ದೇವರು ಗೊತ್ತಾಗುವುದು. ನನ್ನ ಅಹಂಕಾರವೆಂದರೇನು? ಇದೇನು? ನನ್ನ ಕೈಯೇ, ಕಾಲೇ, ರಕ್ತವೇ, ಮಾಂಸವೇ? ಇದನ್ನು ಕುರಿತು ಗಹನವಾಗಿ ವಿಚಾರ ಮಾಡಿರಿ, ಆಗ ನಾನು ಎನ್ನುವುದು ಇಲ್ಲವೆಂದು ಗೊತ್ತಾಗುತ್ತದೆ. ನೀವು ಈರುಳ್ಳಿಯ ಸಿಪ್ಪೆಯನ್ನು ತೆಗೆಯುತ್ತಿದ್ದರೆ ಕೊನೆಗೆ ಅದೆಲ್ಲ ಸಿಪ್ಪೆಯಿಂದಲೇ ಆಗಿರುವಂತೆ ತೋರುವುದು, ಅದರೊಳಗೆ ಏನೂ ತಿರುಳು ಕಾಣುವುದಿಲ್ಲ. ನೀವು ಅಹಂಕಾರವನ್ನು ವಿಭಜನೆ ಮಾಡಿದರೆ ಕೊನೆಗೆ ನಾನು ಎನ್ನುವ ಯಾವ ಸತ್ಯವೂ ಇಲ್ಲವೆಂದು ಗೊತ್ತಾಗುವುದು. ಇಂತಹ ಅಹಂಕಾರ ವಿಭಜನೆಗೆ ಕೊನೆಗೆ ದೇವರು ಒಬ್ಬನೇ ಸತ್ಯವೆಂಬುದನ್ನು ದೃಢಪಡಿಸುವುದು. ಹೀಗೆಂದು ಅಷ್ಟಾವಕ್ರ ಸಂಹಿತೆಯ ಬಗ್ಗೆ ಶ್ರೀರಾಮಕೃಷ್ಣ ಪರಮಹಂಸರು ಹೇಳಿರುತ್ತಾರೆ. ಈಗ ಅಷ್ಟಾವಕ್ರ ಗೀತೆಯ ಅಧ್ಯಾಯ 1ರಲ್ಲಿ ಜನಕ ಉವಾಚ ಮಾಡುತ್ತಾರೆ. ಜ್ಞಾನವನ್ನು ಪಡೆಯುವುದು ಹೇಗೆ? ಮುಕ್ತಿಯನ್ನು ಪಡೆಯುವುದು ಹೇಗೆ? ವೈರಾಗ್ಯ ಪ್ರಾಪ್ತವಾಗುವುದು ಹೇಗೆ? ಪ್ರಭು, ದಯವಿಟ್ಟು ಇದನ್ನು ವಿವರಿಸಿ ಎಂದು ಅಷ್ಟಾವಕ್ರರನ್ನು ಜನಕ ಮಹಾರಾಜರು ಕೇಳುತ್ತಾರೆ. ಅಷ್ಟಾವಕ್ರ ಉವಾಚ: ಸುತನೇ, ಮುಕ್ತಿಯನ್ನು ನೀನು ಇಚ್ಛಿಸುವುದಾದರೆ ವಿಷಯ ವಸ್ತುಗಳನ್ನು ವಿಷದಂತೆ ತ್ಯಜಿಸು. ಕ್ಷಮೆ, ಆರ್ಜವ, ದಯೆ, ತೃಪ್ತಿ, ಸತ್ಯ ಇವನ್ನು ಅಮೃತದಂತೆ ರೂಢಿಸು. ನೀನು ಪೃಥ್ವಿಯಲ್ಲ, ಅಗ್ನಿಯಲ್ಲ, ವಾಯುವಲ್ಲ, ಜಲವಲ್ಲ, ಆಕಾಶವಲ್ಲ. ಮುಕ್ತಿಯನ್ನು ಪಡೆಯಬೇಕಾದರೆ ಇವುಗಳ ಸಾಕ್ಷಿಯೇ ನೀನು, ಆ ಚಿದ್ರೂಪವೇ ನೀನು ಎಂಬುದನ್ನು ಅರಿ. ನೀನು ದೇಹಬುದ್ಧಿಯಿಂದ ಪಾರಾಗಿ ಚಿತ್ಸ್ವರೂಪದಲ್ಲಿ ನೆಲೆಸುವಿಯಾದರೆ ತಕ್ಷಣವೇ ನಿನಗೆ ಶಾಂತಿ ಲಭಿಸುವುದು. ಆಗಲೇ ಸುಖಿಯಾಗುವೆ, ಶಾಂತನಾಗುವೆ, ಬಂಧನದಿಂದ ಪಾರಾಗುವೆ. ನೀನು ವಿಪ್ರಾದಿ ವರ್ಣಕ್ಕಾಗಲಿ ಬ್ರಹ್ಮಚರ್ಯವೇ ಮುಂತಾದ ಆಶ್ರಮಕ್ಕಾಗಲಿ ಸೇರಿದವನಲ್ಲ. ನೀನು ಕಣ್ಣುಗಳಿಗೆ ಗೋಚರನಲ್ಲ. ನೀನು ಅಸಂಗನು, ನಿರಾಕಾರನು, ವಿಶ್ವಸಾಕ್ಷಿಯು. ಸುಖಿಯಾಗಿರು. ಹೇ ವಿಭೋ, ಧರ್ಮ, ಅಧರ್ಮ, ಸುಖ, ದುಃಖ ಇವೆಲ್ಲ ಮನಸ್ಸಿಗೆ ಸಂಬಂಧಪಟ್ಟದ್ದು, ನಿನಗಲ್ಲ. ನೀನು ಕರ್ತನೂ ಅಲ್ಲ, ಭೋಕ್ತನೂ ಅಲ್ಲ. ಸರ್ವದಾ ನೀನು ಮುಕ್ತ. ಸರ್ವಸ್ವವನ್ನು ನೋಡುತ್ತಿರುವ ಏಕವೇ ನೀನು. ನಿಜವಾಗಿಯೂ ನೀನು ಸದಾ ಮುಕ್ತನೇ, ದ್ರಷ್ಟಾರನೇ. ಬೇರೆ ಎಂದು ಭಾವಿಸುವುದೇ ನಿನ್ನ ಬಂಧನ. ನಾನು ಕರ್ತ ಎಂಬ ಮಹಾಕೃಷ್ಣ ಸರ್ಪದಿಂದ ಕಚ್ಚಿಸಿಕೊಂಡವನೇ, ನಾನು ಕರ್ತನಲ್ಲ ಎಂಬ ಅಮೃತವನ್ನು ಉಂಡು ಸುಖಿಯಾಗು. ನಾನೇ ಏಕ ವಿಶುದ್ಧ ಬೋಧ ಎಂಬ ಜ್ಞಾನಾಗ್ನಿಯಲ್ಲಿ ನಿನ್ನ ಅಜ್ಞಾನವನ್ನೆಲ್ಲ ಭಸ್ಮ ಮಾಡಿ ಪೀತಶೋಕನಾಗಿ ಸುಖಿಯಾಗಿರು. ಎಲ್ಲಿ ರಜ್ಜು ಸರ್ಪದಂತೆ ಈ ವಿಶ್ವ ವ್ಯಕ್ತವಾಗಿರುವುದೋ ಅದೇ ಆನಂದ ಪರಮಾನಂದ. ನೀನೇ ಆ ಬೋಧ. ಸುಖವಾಗಿರು. ಮುಕ್ತ ಎಂದು ತಾನು ಭಾವಿಸಿದರೆ ಮುಕ್ತ, ಬದ್ಧ ಎಂದು ತಾನು ಭಾವಿಸಿದರೆ ಬದ್ಧ. ಒಬ್ಬ ತಾನು ಯೋಚಿಸಿದಂತೆ ಆಗುತ್ತಾನೆ ಎಂಬ ನುಡಿ ಸತ್ಯ. ಆತ್ಮನು ಸಾಕ್ಷಿ, ವಿಭು, ಪೂರ್ಣ, ಏಕ, ಮುಕ್ತ, ಅಕ್ರಿಯ, ಅಸಂಗ, ನಿಸ್ಪೃಹ, ಶಾಂತ. ಭ್ರಮೆಯಿಂದ ಅವನು ಸಂಸಾರಿಯಂತೆ ಕಾಣುತ್ತಿದ್ದಾನೆ. ಬಾಹ್ಯ ಮತ್ತು ಅಂತರ ವಿಕಾರಗಳನ್ನು ತ್ಯಜಿಸಿ ನೀನೊಂದು ಅಭಾಸವಾಗಿರುವ ಅಹಂಕಾರವೆಂಬುದನ್ನು ತೊರೆದು ನೀನೇ ಕೂಟಸ್ಥ ಬೋಧ ಸ್ವರೂಪನಾದ ಏಕ ಎಂದು ಧ್ಯಾನಿಸು. ಪುತ್ರನೇ, ದೇಹಾಭಿಮಾನದಿಂದ ನೀನು ಹಲವು ಕಾಲದಿಂದ ಬದ್ಧನಾಗಿರುವೆ. ನಾನೇ ಬೋಧ ಎಂಬ ಜ್ಞಾನ ಖಡ್ಗದಿಂದ ಬಂಧನವನ್ನು ತುಂಡರಿಸಿ ಸುಖಿಯಾಗು. ನೀನೇ ನಿಸ್ಸಂಗ, ನಿಷ್ಕ್ರಿಯ, ಸ್ವಪ್ರಕಾಶ ಮತ್ತು ನಿರಂಜನ. ನೀನು ಸಮಾಧಿಯನ್ನು ಅಭ್ಯಾಸ ಮಾಡುತ್ತಿರುವುದೇ ನಿಜವಾಗಿಯೂ ನಿನ್ನ ಬಂಧನ. ನೀನೇ ವಿಶ್ವವನ್ನೆಲ್ಲ ವ್ಯಾಪಿಸಿರುವೆ. ಈ ವಿಶ್ವ ನಿನ್ನಲ್ಲಿಯೇ ಇರುವುದು. ನೀನೇ ಶುದ್ಧ ಬುದ್ಧ ಸ್ವರೂಪ. ಕ್ಷುದ್ರಚಿತ್ತನಾದವನಾಗಬೇಡ. ನೀನು ನಿರಪೇಕ್ಷ, ನಿರ್ವಿಕಾರ, ನಿರ್ಭರ, ಯಾವ ಆಶೆಗಳೂ ಇಲ್ಲದವನು. ನಿನ್ನ ಬುದ್ಧಿ ಅಗಾಧವಾದುದು, ಯಾವುದರಿಂದಲೂ ಕ್ಷೋಭೆಗೊಳಗಾಗುವುದಿಲ್ಲ. ಆ ಚಿನ್ಮಾತ್ರವನ್ನೇ ನೀನು ಆಶಿಸು. ಸಾಕಾರವೇ ಅನೃತ, ನಿರಾಕಾರವೇ ಸತ್ಯ. ಈ ತತ್ವೋಪದೇಶವನ್ನು ಅನುಸರಿಸಿದ ಮೇಲೆ ಪುನಃ ಪ್ರಪಂಚದಲ್ಲಿ ಜನಿಸಬೇಕಾಗಿಲ್ಲ. ಹೇಗೆ ಪ್ರತಿಬಿಂಬಿಸುತ್ತಿರುವ ವಸ್ತು ಕನ್ನಡಿ ಒಳಗೆ ಮತ್ತು ಹೊರಗೆ ಇರುವುದೋ ಹಾಗೆಯೇ ಪರಮಾತ್ಮ ಈ ಶರೀರದ ಒಳಗೆ ಮತ್ತು ಹೊರಗೆ ಇರುವನು. ಹೇಗೆ ವ್ಯೋಮ ಘಟಕದ ಒಳಗೆ ಮತ್ತು ಹೊರಗೆಲ್ಲ ಇರುವುದೋ ಹಾಗೆಯೇ ಅಖಂಡ ಬ್ರಹ್ಮ ಎಲ್ಲದರಲ್ಲಿಯೂ ಇರುವನು. ಓ, ಜನಕ ಹೇಳುತ್ತಾನೆ, ಓ, ನಾನು ನಿರಂಜನ, ಶಾಂತ, ಶುದ್ಧವಾದ ಬೋಧ, ಪ್ರಕೃತಿ ಇಲ್ಲದವನು. ಇಷ್ಟು ಕಾಲವೂ ನಾನು ಮೋಹದಿಂದ ಅಣಕಿಸಲ್ಪಡುತ್ತಿದ್ದೆ. ಹೇಗೆ ನಾನೇ ಈ ದೇಹವನ್ನು ವ್ಯಕ್ತಗೊಳಿಸುವೆನೋ ಹಾಗೆಯೇ ನಾನು ಈ ಪ್ರಪಂಚವನ್ನು ವ್ಯಕ್ತಗೊಳಿಸುವೆ.
ಆದ ಕಾರಣವೇ ಈ ಪ್ರಪಂಚವೆಲ್ಲ ನನ್ನದು, ಇಲ್ಲವೇ ನನಗೆ ಸ್ವಲ್ಪವೂ ಸಂಬಂಧವಿಲ್ಲ. ನನ್ನ ದೇಹದೊಂದಿಗೆ ವಿಶ್ವವನ್ನು ತ್ಯಜಿಸಿದ ಮೇಲೆ ನಾನೀಗ ಜ್ಞಾನದಿಂದ ಪರಮಾತ್ಮನನ್ನು ಸಂದರ್ಶಿಸುತ್ತಿರುವೆನು. ಹೇಗೆ ಅಲೆ ನೊರೆಗುಳ್ಳೆಗೆ ನೀರಿಗಿಂತ ಬೇರೆ ಅಲ್ಲವೋ, ಹಾಗೆಯೇ ಆತ್ಮನಿಂದ ಸ್ಪೃಶಿಸುವ ವಿಶ್ವ ಆತ್ಮನಿಗಿಂತ ಬೇರೆ ಅಲ್ಲ. ಬಟ್ಟೆಯನ್ನು ವಿಭಜನೆ ಮಾಡಿದಾಗ ಹೇಗೆ ಅದು ತಂತು ಮಾತ್ರ ಎಂದು ಗೋಚರಿಸುವುದೋ, ಹಾಗೆಯೇ ಈ ಪ್ರಪಂಚವನ್ನು ವಿಭಜನೆ ಮಾಡಿದ ಮೇಲೆ ಇದೆಲ್ಲ ಆತ್ಮಮಯ ಎಂದು ಗೋಚರಿಸುವುದು. ಹೇಗೆ ಕಬ್ಬಿನ ಹಾಲಿನಿಂದ ಸಕ್ಕರೆಯಲ್ಲಿ ಕಬ್ಬಿನ ಹಾಲು ವ್ಯಾಪಿಸಿರುವುದೋ, ಹಾಗೆಯೇ ನನ್ನಿಂದ ಸೃಷ್ಟಿಸಲ್ಪಟ್ಟ ಜಗತ್ತಿನಲ್ಲೆಲ್ಲ ನಾನೇ ವ್ಯಾಪಿಸಿರುವೆನು. ಆತ್ಮನ ಅಜ್ಞಾನದಿಂದ ಜಗತ್ತು ಕಾಣುವುದು, ಆತ್ಮಜ್ಞಾನ ಬಂದ ಮೇಲೆ ಜಗತ್ತು ಮಾಯವಾಗುವುದು. ಹಗ್ಗ ಕಾಣದಾಗ ಹಾವು ಕಂಡು, ಹಗ್ಗವನ್ನು ಕಂಡಾದ ಮೇಲೆ ಹಾವು ಮಾಯವಾಗುವಂತೆಯೇ ಪ್ರಕಾಶವೇ ನನ್ನ ಸ್ವರೂಪ, ನಾನು ಅದಲ್ಲದೆ ಬೇರಲ್ಲ. ಪ್ರಪಂಚ ಪ್ರಕಾಶಿಸುತ್ತಿರುವಾಗ ನಿಜವಾಗಿ ಪ್ರಕಾಶಮಾನವಾಗಿರುವವನು ನಾನು. ಕಪ್ಪೆಚಿಪ್ಪಿನಲ್ಲಿ ಬೆಳ್ಳಿ ಕಾಣುವಂತೆ, ಹಗ್ಗದಲ್ಲಿ ಹಾವು ಕಾಣುವಂತೆ, ಸೂರ್ಯನ ಬೆಳಕಿನಲ್ಲಿ ಮರೀಚಿಕೆ ಕಾಣುವಂತೆ ಅಜ್ಞಾನದಿಂದ ನನ್ನಲ್ಲಿ ವಿಶ್ವ ಕಾಣುತ್ತಿದೆ. ಹೇಗೆ ಮಡಿಕೆ ಮಣ್ಣಿಗೆ ಹೋಗುವುದೋ, ಅಲೆ ನೀರಿನಲ್ಲಿ ಐಕ್ಯವಾಗುವುದೋ, ಹಾಗೆಯೇ ಚಿನ್ನದಲ್ಲಿ ಕಡಗವು ಚಿನ್ನದಲ್ಲಿ ಹೇಗೆ ಲಯವಾಗುವುದೋ, ಹಾಗೆಯೇ ನನ್ನಿಂದ ಜನಿಸಿದ ವಿಶ್ವ ನನ್ನಲ್ಲಿ ಲಯವಾಗುವುದು.